ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಫೈನಲ್ ಒಂದೇ ಬೆಲೆ ಸರ್. ಡೆಡ್ಲೈನ್ ಬರೀ ನಿಮ್ಮ ಈ ತಿಂಗಳದು ಆಷಾಢ ತಿಂಗಳದು ಆಫರ್ ಕೊಡ್ತಾ ಇರೋದು ಇದು ಆಷಾಢ ತಿಂಗಳಿಗೆ ಸರ್. 3,35,000 ಗಾಡಿ ಕೊಡ್ತೀನಿ. ಫೈನಲ್ 2,10,000 ಬೇಡ ಸರ್, 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000ಕ್ಕೆ ಡೀಸೆಲ್ ವೇರಿಯಂಟ್ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಬಂದ್ಬಿಟ್ಟು 2 ಲಕ್ಷ ಬೇಕು ಅಂತ ನಾನು ಹೇಳಿದೆ ಸರ್. 2009 ಎಲ್ಲಿ 2 ಲಕ್ಷ? ಒಂದ್ ಕೆಲಸ ಮಾಡಿ 1.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 4,90,000 ಬಂದ್ರೆ ಗಾಡಿ ಕೊಡ್ತೀನಿ. 4,90,000ಕ್ಕೆ ಇನೋವಾ ವಿ ವೇರಿಯಂಟ್ 2.5 ಸಿಗ್ತಿರೋದು 2012 ಮಾಡಲ್ ಸರ್. ನಾನು ಹೇಳ್ತೀನಿ ಪ್ರೈಸ್ ಅದು ಕೊಡ್ತೀರಾ ಸರ್? ಸರ್ 2 ಲಕ್ಷಕ್ಕೆ 2 ಲಕ್ಷಕ್ಕೆ ಆಗಲ್ಲ. ಫೈನಲ್ ಒಂದೇ ಬೆಲೆ ಸರ್. 2,15,000 ಬಂದ್ರೆ ಗಾಡಿ ಕೊಡ್ತೀವಿ. ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು 1,90,000 ಹೇಳ್ತಾ ಇರೋದು ಸರ್. 1,90,000 ಎಲ್ಲ ಬೇಡ ಸರ್, 1,60,000 ಕೊಟ್ಟು ಗಾಡಿ ತಗೊಂಡೋಗ್ಲಿ ಸರ್. 1.5 ಲಕ್ಷ ಮಾಡ್ಬಿಡಿ ಸರ್ ಆಗ್ಲಿ. ಆಯ್ತು ಬನ್ನಿ ಸರ್, ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ ಸರ್. ನನ್ನ ಪ್ರೈಸ್ ಆಷಾಢ ಆಫರ್ ಇದೆ ಸರ್. ನನ್ನ ಪ್ರೈಸ್ 5,10,000, 5,10,000, 5,10,000ಕ್ಕೆ ಏನಾದರೂ ಮಾಡ್ಕೊಡ್ತೀರಾ ಸರ್? ಹೋಗಿ ಸರ್, ನಿಮ್ಮ ಮಧ್ಯೆ ಬೆಲೆ ಕೊಡ್ತಾ ಇದ್ದೀನಿ. 5,10,000 ತಗೊಂಡೋಗ್ಲಿ. 6,50,000 ಬೇಡ ಸರ್, 5,50,000 ಕೊಟ್ಟು ಗಾಡಿ ತಗೊಂಡೋಗಿ. 1 ಲಕ್ಷ ಫ್ಲಾಟ್. ಹೌದು ಸರ್, ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾರು ಕೊಡಲ್ಲ ಇಂಟರ್ ಮಾರ್ಕೆಟ್ ಅಲ್ಲಿ ನಿಮಗೆ. ಸ್ಟಾರ್ಟಿಂಗ್ ಲರ್ನರ್ಸ್ಗೆ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ, ಲೇಟೆಸ್ಟ್ ಗಾಡಿ. ಬರೀ 1,80,000 ಕೊಟ್ಟು ಗಾಡಿ ತಗೊಂಡೋಗ್ಲಿ. 1,80,000ಕ್ಕೆ ಬರೀ ಓಡಿರೋದು ಕಮ್ಮಿ ಓಡಿರೋದು 48,000 ಓಡಿರೋ ಗಾಡಿ ಆಗಿರುತ್ತೆ ಸರ್. ಒಂದೇ ಹೇಳ್ಬಿಡ್ಲಾ ಸರ್? 3,20,000 ಬಂದ್ರೆ ಗಾಡಿ ಕೊಡ್ತೀನಿ. 3,20,000ಕ್ಕೆ 3,20,000ಗೆ RXT ಟಾಪ್ ಎಂಡ್ ಕ್ಲೈಂಬರ್ ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 4,70,000 ಬಂದ್ರೆ ಗಾಡಿ ಕೊಡ್ತೀನಿ. 6,65,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದೇ ಬೆಲೆ 6,20,000 ಬಂದ್ರೆ ಗಾಡಿ ಕೊಡ್ತೀನಿ. ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,95,000 ಹೇಳ್ತಾ ಇರೋದು ಸರ್. 4,60,000 ಬಂದ್ರೆ ಗಾಡಿ ಕೊಡ್ತೀನಿ. ಫೈನಲ್ 245 ಬಂದ್ರೆ ಗಾಡಿ ಕೊಡ್ತೀನಿ. 2,45,000 2014 ಮಾಡಲ್ ಸರ್. ಯಾರು ಲೋನ್ ನೋಡ್ತವ್ರಿಗೆ ಜಸ್ಟ್ 45,000 ತಗೊಂಡ್ ಬನ್ನಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾ ಇದ್ದಾರೆ ಸರ್. 4.5 ಬೇಡ ಸರ್, ಒಂದೇ ಬೆಲೆ ಸರ್. 4,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 420 ಆಗುತ್ತೆ. 420 ಆಗುತ್ತೆ. ಒಂದು ಕೆಲಸ ಮಾಡಿ ಸರ್, ಹೋಗಿ ಸರ್ ಇನ್ನೂ 5,000 ಕಮ್ಮಿ ಮಾಡಿ 4,15,000 ಬಂದ್ರೆ ಗಾಡಿ ಕೊಡ್ತೀನಿ. 385 ಬೇಡ ಸರ್, 3,55 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,55 ಹೌದು. ಅಂಡ್ ಲೋನ್ ಆರಾಮಾಗುತ್ತೆ ಸರ್. ಆರಾಮಾಗಿ ಸರ್ 90% ಲೋನ್ ಮಾಡ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ಆಫ್ಟರ್ ಲಾಂಗ್ ಟೈಮ್ ಅನ್ನೋದಕ್ಕಿಂತ 2.5 ಮಂತ್ ಆಯಿತು ಸಾಗರ್ ಕಾರ್ಸ್ಗೆ ಬಂದಿದ್ದೀನಿ. ಆ್ಯಂಡ್ ಆಷಾಢ ಆಫರು, ಮಾನ್ಸೂನ್ ಧಮಾಕ ಆಫರು. ಆ್ಯಂಡ್ ಸಾಗರ್ ಕಾರ್ಸಲ್ಲಿ ಒಂದೇ ಶೋರೂಮಲ್ಲಿ ಪ್ಯಾನ್ ಇಂಡಿಯಾ ಲೋನ್ ಮಾಡಿಕೊಡ್ತಾರೆ. ಆ್ಯಂಡ್ ಲೋನ್ಗೆ ಹೋಗ್ತಿದ್ರೆ ಆರಾಮಾಗಿ 0 ಡೌನ್ ಪೇಮೆಂಟಲ್ಲಿ ಗಾಡಿಗಳು ಸಿಗುತ್ತೆ. ಒಂದೇ ಒಂದು ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಸಾಕು, ಅದನ್ನು ಮೇಂಟೈನ್ ಮಾಡ್ಕೊಂಡು ಬನ್ನಿ. ಯಾವ ಗಾಡಿ ಹುಡುಕ್ತೀರಾ ನಿಮಗೆ 0 ಡೌನ್ ಪೇಮೆಂಟ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸರ್ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಮೋದ್ ಬೈ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಭಾಳ 2-3 ಮಂತ್ ಗ್ಯಾಪ್ ಆಯಿತು. ಸ್ವಲ್ಪ ಸ್ಟಾಕ್ಗಳು ಖಾಲಿ ಆಗ್ತಾ ಇತ್ತು, ಅದಕ್ಕೆ ನಾನು ಇದ್ದಿಲ್ಲ, ಆಚೆ ಕಡೆ ಹೋಗಿದ್ದೆ. ಸಾಗರ್ ಕಾರ್ಸಲ್ಲಿ ಒಂದೇ ಸರ್ ಪ್ಯಾನ್ ಇಂಡಿಯಾ ಲೋನ್ ಅನ್ಕೊಡ್ತೀನಿ. 100% ಸರ್. ಯಾವ್ದು ಕಸ್ಟಮರ್ ಬರಲಿ ಸರ್, ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗು ಆ್ಯಂಡ್ ಕಸ್ಟಮರ್ಗೆ ಕೂಡ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ನಾನು ಹೆಂಗೇನು ಮಾಡಿಬೇಕಂದ್ರೆ ಅವ್ರಿಗೆ 0 ಡೌನ್ ಪೇಮೆಂಟ್ ಕೂಡ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ. ಆ್ಯಂಡ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್? ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, PM ಸ್ವಿಮ್ಮಿಂಗ್ ಪೂಲ್ ಬರುತ್ತೆ 3rd ಬ್ಲಾಕಲ್ಲಿ. ಹತ್ರ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಅಲ್ಲಿಂದ ವಾಕಬಲ್ 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಅಂತ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬಿಡಿ, ಇಲ್ಲಾಂದ್ರೆ ಗೂಗಲ್ ಕೂಡ ಸಾಗರ್ ಕಾರ್ಸ್ ಟೈಪ್ ಮಾಡಿ ನಮ್ಮ ಶೋರೂಮ್ ಬಂದ ಲಿಂಕ್ ಬರುತ್ತೆ. ಖಂಡಿತ. ಆ್ಯಂಡ್ ಆಲ್ಮೋಸ್ಟ್ ಗಾಡಿಗಳು ಎಷ್ಟಿದೆ ನೋಡೋಕ್ಕೆ ಸರ್? ಆಲ್ಮೋಸ್ಟ್ ಇವತ್ತು ಒಂದು 50 ಗಾಡಿಗಳು ಇದೆ ಸರ್. 50 ಗಾಡಿಗಳು ಕಾರ್ಸ್ ಇದೆ. ಆ್ಯಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 1,80,000, 1 ಲಕ್ಷ 1.5 160 170 ಆ ಥರ ಪ್ರೈಸಿಂಗ್ ಅಲ್ಲಿ ಇದೆ ಸರ್ ವೆಹಿಕಲ್. ಓನ್ಲಿ ಒಂದು ಸಿಬಿಲ್ ಚೆನ್ನಾಗಿದ್ರೆ ಸಾಕು, 0 ಡೌನ್ ಪೇಮೆಂಟ್ 100% ಸರ್. 100% ಯಾವ್ದು ಗಾಡಿ ಇರಲಿ ಸರ್, ಅದು ಲೋ ಮಾಡಲ್ ಕೂಡ ಗಾಡಿ ಇದ್ರು ಲೋನ್ ಮಾಡ್ಕೊಡ್ತೀನಿ ಸರ್. 2009 ಮಾಡಲ್ಗೆ ಯಾರು ಕೂಡ ಲೋನ್ ಮಾಡಲ್ಲ. 2009ಗೆ ಲೋನ್ ಮಾಡ್ತೀನಿ, 7ಗೆ ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ಯಾವ್ದು ಮಾಡಲ್ ತಗೊಳ್ಳಿ 11 ಲೋನ್ ಮಾಡ್ಕೊಡ್ತೀನಿ ಸರ್. ಖಂಡಿತ ವಿಸಿಟ್ ಆಗಿ ಒಂದು ಸರ್ತಿ. ಆ್ಯಂಡ್ ಲೋನಲ್ಲಿ ಗಾಡಿ ಹುಡುಕ್ತೀರಾ, ಆಲ್ಮೋಸ್ಟ್ 50 ಗಾಡಿಗಳಿದೆ. ಯಾವ ಬ್ರ್ಯಾಂಡಲ್ಲಿ ಹುಡುಕ್ತೀರಾ? ಸ್ವಿಫ್ಟ್ ಹುಡುಕ್ತೀರಾ, ಫೋರ್ಡ್ ಹುಡುಕ್ತೀರಾ, ಆ್ಯಂಡ್ ಟಾಟಾ ಬ್ರ್ಯಾಂಡಲ್ಲಿ ಹುಡುಕ್ತೀರಾ, ಮಾರುತಿ ಹುಡುಕ್ತೀರಾ, ಎಲ್ಲ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ 50 ಗಾಡಿಗಳಿದೆ. ಆ್ಯಂಡ್ 1,50,000 ಅಂತ ಹೇಳಿದ್ರಲ್ಲ. ಆ್ಯಂಡ್ ಸಾಗರ್ ಕಾರ್ಸ್ ಅಂತ ಗೂಗಲಲ್ಲಿ ಹಾಕಿ ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಆಗಿ ಬರ್ತೀರಾ. ಆ್ಯಂಡ್ ನೀವು ಒಂದಲ್ಲ ಎಷ್ಟು ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ. ಹೌದು, ಯಾವ ಗಾಡಿ ಬೇಕಂದ್ರೆ ಹೋಗಿ ಸೆಲೆಕ್ಟೇಬಲ್ ಗಾಡಿಗಳು ಟೆಸ್ಟ್ ಡ್ರೈವ್ ಮಾಡೋದು. ಈ ಗಾಡಿಯೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಲಿ, ಅದೇ ಗಾಡಿ ಅಂತ ಇಲ್ಲ, ಬೇರೆ ಗಾಡಿ ಕೂಡ ಬೇಕಂದ್ರೆ ನಮ್ಗೆ ಕಾಲ್ ಮಾಡ್ಬೋದು. ನಾವು ಆರಾಮಾಗಿ ನಿಮ್ಗೆ ಯಾವ್ದು ಗಾಡಿ ಬೇಕು ಅದೇ ಗಾಡಿನ ಸಜೆಸ್ಟ್ ಮಾಡಿ ಕಳ್ಸ್ಕೊಡ್ತೀನಿ. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಸರ್ ಫಸ್ಟ್ ಗಾಡಿ BT-ಇಂದ ಹೋಗೋಣ ಸರ್. ಮಾನ್ಸೂನ್ ಧಮಾಕ ಸೇಲ್ ಅಂತ ಹೇಳ್ಬೋದು ಸಾಗರ್ ಕಾರ್ಸಲ್ಲಿ ಅಲ್ವಾ? ಹೌದು ಸರ್, 100%. ಈ ಬಾರಿ ಪ್ರೈಸ್ ಕೊಡ್ತಾ ಇರೋ ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಬಾರ್ದು, ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ನೋಡ್ತಾ ಇದ್ದೀರಾ ಮೊದಲೇ ಗಾಡಿ ಚವರ್ಲೆಟ್ BT ಇದೆ ನನ್ನ ಹತ್ರ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. LS ವೇರಿಯಂಟ್, AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಡೀಸೆಲ್ ಗಾಡಿ.
ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು 2,10,000 ಹೇಳ್ತಾ ಇದ್ದು ಸರ್. ಫೈನಲ್ 2,10,000 ಬೇಡ ಸರ್, 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000ಕ್ಕೆ ಡೀಸೆಲ್ ವೇರಿಯಂಟ್ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಚವರ್ಲೈಟ್ ಬೀಟ್ ಸರ್. ಸರ್ ತುಂಬಾ ಚೆನ್ನಾಗಿದೆ, ಬನ್ನಿ ಯಾರು ಇಷ್ಟಪಟ್ಟಿದ್ದಾರೆ. ಲೋನ್ ಬೇಕಂದ್ರೆ ಕೂಡ ಲೋನ್ ಕೂಡ ಮಾಡ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ? ಹೌದು ಸರ್, ಆರಾಮಾಗಿ 75% ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ನಮ್ಮ ಮುಂದೆ ಒಂದು ಹೋಂಡಾ WRV ಇದೆ, ಅದನ್ನು ಟಾಪ್ ಎಂಡ್ ವಿತ್ ಪ್ಯಾನಮಿಕ್ ಸನ್ ರೂಫ್ ಜೊತೆಲಿ ಇದೆ. VX ವೇರಿಯಂಟ್ ಡೀಸೆಲ್ ಇಂಜಿನ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಇದೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರಮೋದ್ ಸರ್ ಟೈರ್ಸ್ನು ಕೂಡ ನೋಡ್ಬೋದು, ಹೊಸ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18+, ಲಾಂಗ್ ಅಲ್ಲಿ 20+. ಸರ್ ಪ್ರೈಸಿಂಗ್ ಹೇಳ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು. ಫೈನಲ್ ಒಂದು 645 ಬಂದ್ರೆ ಗಾಡಿ ಕೊಡ್ತೀನಿ. 6,45,000ಕ್ಕೆ ಗಾಡಿ ಸಿಗ್ತಿರೋದು. ಡೀಸೆಲ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವಿತ್ ಪ್ಯಾನಮಿಕ್ ಸನ್ ರೂಫ್ ಜೊತೆಲಿ ಬಟನ್ ಸ್ಟಾರ್ಟ್ ವೆಹಿಕಲ್ ಅಂಡ್ ಲೋನ್ ಆರಾಮಾಗಿ 90% ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಎಸ್, ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ i20 ಇದೆ ನನ್ನ ಹತ್ರ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 33,000 ಕಿಲೋಮೀಟರ್ ಡ್ರಿವೇನು, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್ ಇದು. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಗಲಿ, ಬಾಡಿ ಲೈನು, ಇಂಟೀರಿಯರ್, ಎಕ್ಸ್ಟೀರಿಯರ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಬರೀ 33,000 ಓಡಿರೋ ವೆಹಿಕಲ್ ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,65,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದೇ ಬೆಲೆ 6,20,000 ಬಂದ್ರೆ ಗಾಡಿ ಕೊಡ್ತೀನಿ. 6,20,000. ಹೌದು ಸರ್, ರೌಂಡ್ ಫಿಗರ್ ಏನಾದರೂ 6 ಲಕ್ಷ? ಬನ್ನಿ ಕಸ್ಟಮರ್ ನೋಡಲಿ, ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ ಸರ್. ಸರ್ ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಸರ್. ಸರ್ ಶಿಫ್ಟ್ ನೋಡ್ತಾ ಇದ್ದೀರಾ, ZDI ವೇರಿಯಂಟು ಟಾಪ್ ಎಂಡು 2013 ಮಾಡಲ್, ತುಂಬ ಚೆನ್ನಾಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಟಾಪ್ ಎಂಡ್ ವೆಹಿಕಲ್ಲು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸು ಆ್ಯಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೇರಿಂಗಲ್ಲಿ ಸೌಂಡ್ ಕಂಟ್ರೋಲಿಂಗ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ. ಅಲಾಯ್ ವೀಲ್ಸ್ನು ಕೂಡ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗು, ಮಿರರ್ ಅಡ್ಜಸ್ಟಬಲ್ ಎಲ್ಲ ಇದೆ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಆಲ್ಮೋಸ್ಟ್ ನಿಮಗೆ ನೋಡ್ಬೋದು ಸಿಲ್ವರ್ ಕಲರ್ ಗಾಡಿ ಆಗಿರುತ್ತೆ, ಸೆಕೆಂಡ್ ಓನರು. ಅಂಡ್ ಪ್ರೈಸಿಂಗ್ ನೀವು ಹೇಳ್ತಿರೋದು ಸರ್ 5,10,000 ಸರ್. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 4,70,000 ಬಂದ್ರೆ ಗಾಡಿ ಕೊಡ್ತೀನಿ. 4,70,000ಕ್ಕೆ ಡೀಸೆಲ್ ವೇರಿಯಂಟ್ 13 ಮಾಡಲು ZDI ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಇರೋದು ಸರ್ ಆಸ್ಪೈರ್ ಸರ್. ನೋಡ್ತಾ ಇದ್ದಾರೆ ನೆಕ್ಸ್ಟ್ ಆಸ್ಪೈರು ಫೋರ್ಟ್ ಫಿಗೋ ಇದೆ ನನ್ನ ಹತ್ರ. 2016 ಮಾಡಲ್ ವೆಹಿಕಲ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೆಹಿಕಲ್ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ನು ಕೂಡ ಬರುತ್ತೆ ನಿಮಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ವೈಟ್ ಕಲರ್ ಅಲ್ಲಿ. ಗಾಡಿ ಮಾತ್ರ 2016 ಮಾಡಲು. ಎರಡು ಹುಡುಕ್ತಿರೋರಿಗೆ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಹೌದು, ಪೆಟ್ರೋಲ್. ಪ್ರೈಸಿಂಗ್ ಸರ್ ಕಸ್ಟಮರ್ 3,85,000 ಹೇಳ್ತಾರೆ. 385 ಬೇಡ ಸರ್, 3,55 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,55,000 ಹೌದು. ಅಂಡ್ ಲೋನ್ ಆರಾಮಾಗುತ್ತೆ ಸರ್? ಆರಾಮಾಗಿ ಸರ್ 90% ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಟೈಟಾನಿಯಮು ಎಕೋಸ್ಪೋರ್ಟ್ಸ್ ಇರೋದು 2017 ಮಾಡಲು, 52,000 ಓಡಿರೋ ಗಾಡಿ ಆಗಿರುತ್ತೆ ಸರ್. ಹೇಳಿ ಸರ್ ಡೀಟೇಲು. ಸರ್ 2017 ಮಾಡಲ್ ಸರ್, ಈಕೋ ಸ್ಪೋರ್ಟ್ಸು, ಡೀಸೆಲ್ ಟೈಟಾನಿಯಂ ಪ್ಲಸ್ ಇದು ವಿತ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕು, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಕಂಪನಿ ಸಿಸ್ಟಮು ಆ್ಯಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಸರ್ ಕಸ್ಟಮರ್ ಬಂದ್ಬಿಟ್ಟು 695 ಹೇಳ್ತಾರೆ. ಫೈನಲ್ 6,60,000 ಮಾತ್ರ ಗಾಡಿ ಕೊಡ್ತೀನಿ. 6,60,000ಕ್ಕೆ ಫುಲ್ಲಿ ಟಾಪ್ ಎಂಡು ಟೈಟಾನಿಯಂ ಪ್ಲಸ್ ವೆಹಿಕಲ್ ಗಾಡಿ ಸಿಗ್ತಿರೋದು. 2017 ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಹೌದು ಸರ್, ಗ್ರ್ಯಾಂಡ್ ಐಟನ್ ಇದೆ. 2016 ಮಾಡಲ್ ವೆಹಿಕಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಗಿವನ್ 46,000 ಕಿಲೋಮೀಟರ್ಸು. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಆ್ಯಂಡ್ ಡ್ಯೂಲ್ ಏರ್ ಬ್ಯಾಗ್ ಇದೆ, ಕಂಪನಿ ಸಿಸ್ಟಮ್ ಇದೆ, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ ಮಿರರ್ ಓಪನಿಂಗು, ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ, ಸೈಡ್ ಮಿರರ್ಸ್, ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಆಪ್ಷನಲ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ಇದು. 2016 ಸಿಂಗಲ್ ಓನರ್ ವೆಹಿಕಲ್. ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,95,000 ಹೇಳ್ತಾ ಇರೋದು ಸರ್. 4,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,60,000, 4,60,000. ಬನ್ನಿ ಸರ್, 4,25,000 ಆಯ್ತು ಬಿಡಿ ಸರ್, 4,25,000 ಕೊಡೋಣ. ಬನ್ನಿ ಆನ್ ಟೇಬಲ್ ಮಾತಾಡೋಣ. ಜೀರೋ ಡೌನ್ ಪೇಮೆಂಟ್ ಸಿವಿಲ್ ಚೆನ್ನಾಗಿದ್ರೆ ಆಗುತ್ತೆ ಸರ್? ಸರ್ ಸಿವಿಲ್ ಚೆನ್ನಾಗಿದೆ, 100% ಸರ್ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಖಂಡಿತ. ಅದು ಪ್ಯಾನ್ ಇಂಡಿಯಾ ಲೋನು ಸಾಗರ್ ಕಾರ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಕಮ್ಮಿ ಪ್ರೈಸ್ ಅಲ್ಲಿ ಅಂಡ್ ಕಲಿಯೋರಿಗೆ ಗಾಡಿ ಬೇಕು ಅನ್ನೋರಿಗೆ ಬೆಸ್ಟ್ ಗಾಡಿ ಇದೆ ಸರ್. ಚವರ್ಲೆಟ್ ಸ್ಪಾರ್ಕು 2014 ಮಾಡಲ್ ಸರ್. LT ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಜೊತೆಲಿ ವಿತ್ ಆಂಡ್ರಾಯ್ಡ್ ಸಿಸ್ಟಮ್, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಟೈರ್ಸ್ ಆಗಲಿ, ಬಾಡಿ ಲೈನ್ ಎಲ್ಲ
ಸರ್ ಎಷ್ಟು ಓಡಿದೆ ಗೊತ್ತಾ, ಓನ್ಲಿ 45,000 ಓಡಿದೆ ವೆಹಿಕಲ್. ರೆಕಾರ್ಡ್ ಸರ್, ರಿಕಾರ್ಡೆಡ್ ಸರ್, ಚೆಕ್ ಮಾಡ್ಕೊಬಹುದು. ಅವರು ಬಂದ್ಬಿಟ್ಟು ಕಸ್ಟಮರ್ ಬಾಷ್ ಸರ್ವಿಸ್ ಸೆಂಟರ್ ಅಲ್ಲಿ ಎಲ್ಲ ಸರ್ವಿಸ್ ಮಾಡಿದ್ದಾರೆ, ಅಪ್ ಟು ಡೇಟ್ ಬಿಲ್ಸ್ಗಳು ಎಲ್ಲ ಸಿಗುತ್ತೆ, ಚೆಕ್ ಮಾಡ್ಕೊಬಹುದು. 45,000 ಓಡಿರೋದು ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 2,10,000 ಹೇಳ್ತಾ ಇರೋದು. 210 ಎಲ್ಲ ಬೇಡ ಸರ್, ಬನ್ನಿ ನಮ್ಮ ಸ್ಟಾರ್ಟಿಂಗ್ ಲರ್ನರ್ಸ್ಗೆ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ, ಲೇಟೆಸ್ಟ್ ಗಾಡಿ. ಬರೀ 1,80,000 ಕೊಟ್ಟು ಗಾಡಿ ತಗೊಂಡೋಗ್ಲಿ. 1,80,000ಕ್ಕೆ ಬರೀ ಓಡಿರೋದು, ಕಮ್ಮಿ ಓಡಿರೋದು 48,000 ಓಡಿರೋ ಗಾಡಿ ಆಗಿರುತ್ತೆ. ಅಂಡ್ ಲೋನ್ ಏನಾದ್ರು ಯಾರು ಡೌನ್ ಪೇಮೆಂಟ್ ಇದೆ ನಿಮ್ಮ ಹತ್ರ, ಲೋನ್ ಕರ ನೋಡ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಜಸ್ಟ್ 1 ಲಕ್ಷ ತಗೊಂಡ್ ಬನ್ನಿ, 80,000 ಲೋನ್ ಮಾಡ್ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಸರ್ ಗೇಜ್ ಗಾಡಿ ಅಂತಂದ್ರೆ ಫಿಯಟ್ ಪುಂಟೋ ಸರ್, ಅದು ಡೀಸೆಲ್ ಸರ್, ಪೆಟ್ರೋಲ್ ವರ್ಷನ್ 2014 ಮಾಡಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ವಿತ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಸರ್. ಕಸ್ಟಮರ್ 2,75,000 ಹೇಳ್ತಾ ಇರೋದು. 270, 280 ಬೇಡ, ಫೈನಲ್ 245 ಬಂದ್ರೆ ಗಾಡಿ ಕೊಡ್ತೀನಿ. 2,45,000 2014 ಮಾಡಲ್ ಸರ್. ಯಾರು ಲೋನ್ ನೋಡ್ತವ್ರಿಗೆ ಜಸ್ಟ್ 45,000 ತಗೊಂಡ್ ಬನ್ನಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಖಂಡಿತ. ಅಂಡ್ ನೆಕ್ಸ್ಟ್ ಸರ್ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಹೋಗ್ತಿದ್ರೆ ಸರ್, ಸ್ಕೋಡಾ ನೋಡ್ತಾ ಇದ್ದೀರಾ, 2014 ಮಾಡಲ್ ರ್ಯಾಪಿಡ್ ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು. ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 75,000 ನೋಡಿರೋದು ವೆಹಿಕಲ್. ಜಸ್ಟ್ ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು 440 ಹೇಳ್ತಾರೆ. 440 ಏನು ಬೇಡ ಸರ್, 395 ಕೊಟ್ಟು ಗಾಡಿ ತಗೊಂಡೋಗ್ಲಿ. 3,95,000 ಆರಾಮಾಗಿ ನೀವು ಗಾಡಿ ತಗೊಂಡು ಹೋಗ್ಬೋದು. ಅಂಡ್ ಲೋನ್ ಏನಾದ್ರು ಮಾಡ್ಕೊಡ್ತೀರಾ ಸರ್? ಲೋನ್ ನೋಡ್ತಾವ್ರಿಗೆ ಆರಾಮಾಗಿ ಸರ್ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಸ್ಕೋಡಾ ರ್ಯಾಪಿಡ್ ಹೋಗ್ತಾರೆ, ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ. ಹಾಗೆ ಸರ್ ನೆಕ್ಸ್ಟ್ ಆಪಲ್ ಶೇಪ್ ಅಲ್ಲಿರೋ ಸ್ವಿಫ್ಟ್ ಡಿಸೈರ್ ಸರ್, ಲೇಟೆಸ್ಟ್ ಗಾಡಿ 2019 ಮಾಡಲ್. ಯಾರು ಹೊಸ ಗಾಡಿ ನೋಡ್ತಾವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಅದನ್ನು ಆಟೋಮೆಟಿಕ್ ಕಾರು, 27,000 ಕಿಲೋಮೀಟರ್ ಇವೇನು. ಅಟ್ಲಾಟಿ ಪ್ಲಸ್ ಕಂಪನಿ ಇಂಡಿವಿಜುವಲ್ ಓನರ್, ಸಿಂಗಲ್ ಓನರ್, ಕಂಪನಿ ಇಂಡಿವಿಜುವಲ್ ಆಗಿರೋದು. 2019 ಮಾಡಲ್ ಗಾಡಿ ಮಾತ್ರ ಸಕ್ಕದ ಮೇಂಟೈನ್ ಮಾಡಿ. ಒಳಗಡೆ ಇಂಟೀರಿಯರ್ ನೋಡ್ಬೋದು, ಹೊಸ ಇಂಟೀರಿಯರ್ ಸರ್, ಲೇಟೆಸ್ಟ್ ಇಂಟೀರಿಯರ್ ಎಲ್ಲ ಹಾಕಿವರು. ಬಟನ್ ಸೆಟ್ ವೆಹಿಕಲ್ ವಿತ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಟೋ ಕಂಟ್ರೋಲು, ಕಟ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ. ವೇರಿಯಂಟ್ ಯಾವ್ದು ಹೇಳಿದ್ರಿ ಸರ್? ಸರ್ ಇದು ಬಂದ್ಬಿಟ್ಟು ZXi ಪ್ಲಸ್ ವೇರಿಯಂಟು, ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಆಪಲ್ ಶೇಪ್ ಅಲ್ಲಿ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇಂಟೀರಿಯರ್ ನಿಮಗೆ ತೋರಿಸಿದ್ದೀನಿ. ಅಂಡ್ ಲೆಸ್ ಡ್ರಿವನ್ ವೆಹಿಕಲ್, ಬರೀ 27,000 ಓಡಿರೋದು, ಶೋರೂಮ್ ರೆಕಾರ್ಡೆಡ್ ಅಂಡ್ ಕ್ಲಾಸ್ ಆಗಿದೆ. ಒಂದ್ಸರ್ತಿ ವಿಸಿಟ್ ಆಗಿ. ಅಂಡ್ ಫೈನಲ್ ಪ್ರೈಸ್ ನೀವು ಹೇಳ್ತಿರೋ ಸರ್ 6,50,000 ಸರ್. ಸರ್ 6,50,000 ಬೇಡ ಸರ್, 5,50,000 ಕೊಟ್ಟು ಗಾಡಿ ತಗೊಂಡೋಗಿ. 1 ಲಕ್ಷ ಫ್ಲಾಟ್. ಹೌದು ಸರ್, ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾರು ಕೊಡಲ್ಲ ಇಂಟರ್ ಮಾರ್ಕೆಟ್ ಅಲ್ಲಿ ನಿಮಗೆ. 5,50,000ಕ್ಕೆ ಬರೀ 27,000 ಓಡಿರೋ ZXi ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಗಾಡಿ. ಯಾರು ನೋಡ್ತಾವ್ರಿಗೆ ಬೆಸ್ಟ್ ಗಾಡಿ ಹೇಳ್ತಾ ಇದೀನಿ, ಸಜೆಸ್ಟ್ ಮಾಡ್ತಾ ಇದೀನಿ. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ, ಜಸ್ಟ್ ಪೆಟ್ರೋಲ್ ಆಗಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಟ್ರಿಪ್ ಹೋಗಿ ಬನ್ನಿ ಖಂಡಿತ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್, ಟಾಟಾ ಬ್ರ್ಯಾಂಡ್ ಅಲ್ಲಿ. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ಗಾಡಿ ಬೇಕಂದ್ರೆ ಇನ್ನೊಂದು ಡೀಸೆಲ್ ಗಾಡಿ ಇದೆ ನನ್ನ ಹತ್ರ, ಆಟೋಮೆಟಿಕ್ 2014 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಟಾಟಾ ಜಿಸ್ಟ್ ವೇರಿಯಂಟ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿದೆ. ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 62,000 ಓಡಿರೋ ಗಾಡಿ ಆಗಿರುತ್ತೆ ನಿಮಗೆ. ಅಂಡ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ, 2014 ಆಟೋಮೆಟಿಕ್, ಟಾಟಾ ಜಸ್ಟ್ ಹುಡ್ಕೋರಿಗೆ. ಅಂಡ್ ಪ್ರೈಸಿಂಗು ನೀವು ಕೋಟ್ ಮಾಡ್ತಿರೋ ಸರ್ 4,25,000, 4,25,000. 2014 ಅಂದ್ರೆ ನನ್ನ ಪ್ರಕಾರ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಫೈನಲ್ ಒಂದೇ ಬೆಲೆ ಸರ್. ಡೆಡ್ಲೈನ್ ಬರೀ ನಿಮ್ಮ ಈ ತಿಂಗಳದು, ಆಷಾಢ ತಿಂಗಳದು ಆಫರ್ ಕೊಡ್ತಾ ಇರೋದು. ಇದು ಆಷಾಢ ತಿಂಗಳಿಗೆ ಸರ್ 3,35,000 ಗಾಡಿ ಕೊಡ್ತೀನಿ ಸರ್. 3,35,000ಗೆ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ 2014 ಮಾಡಲ್ ಟಾಟಾ ಜಿಸ್ಟ್ ಕೊಡ್ತಾ ಇದ್ದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ, 3,35,000ಗೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಬಲಿನೋ ಹೋಗ್ತಿದ್ರೆ ಸರ್. ಸರ್ ಇನ್ನೊಂದು ಆಟೋಮೆಟಿಕ್ ಗಾಡಿ ಇದು. ಇವಾಗ ನೀವು ನೋಡಿದ್ರು ಡಿಸೈರ್ ಆಟೋಮೆಟಿಕ್ ನೋಡಿದ್ದೀರಾ, ಡೀಸೆಲ್ ಇದಲ್ಲಿ ನೋಡಿದ್ದೀರಾ. ಇನ್ನೊಂದು ನನ್ನ ಹತ್ರ ಬೆಲೆನೋ ಹ್ಯಾಚ್ಬ್ಯಾಕ್ ಅಲ್ಲಿ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದೀನಿ. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 62,000 ಕಿಲೋಮೀಟರ್ ಇವೇನು, ಜಿಟಾ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ಇದನ್ನು ಕೂಡ ₹1 ಖರ್ಚು ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ನೀವು ಎಸ್, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 2017 ಮಾಡಲು 68,000 ಓಡಿರೋ ಗಾಡಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಎಲ್ಲೂ ಡೆಂಟಿಸ್ ಖರ್ಚು ಬರೋದಿಲ್ಲ. ಅಂಡ್ ಮ್ಯಾಗ್ವಿಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಬಟನ್ ಸೆಟ್ ಬರುತ್ತೆ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಬಟನ್ ಸೆಟ್ ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡಾಗ ಫುಲ್ ಲೋಡೆಡ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಕ್ಕೆ ಹೋಗ್ಬೇಡಿ ಸರ್. ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 5,95,000 ಇದೆ. 5,95,000 ಬೇಡ ಸರ್, ಆಷಾಢ ತಿಂಗಳದು ಕೊಡೋಣ ಆಫರು ಸರ್. 5,25,000 ಬಂದರೆ ಗಾಡಿ ಕೊಡ್ತೀನಿ ಸರ್. ಸರ್ ನನ್ನ ಪ್ರೈಸು ಆಷಾಢ ಆಫರ್ ಇದೆ ಸರ್. ನನ್ನ ಪ್ರೈಸು 5,10,000, 5,10,000, 5,10,000ಕ್ಕೆ ಏನಾದರೂ ಮಾಡ್ಕೊಡ್ತೀರಾ ಸರ್?
ಹೋಗಿ ಸರ್, ನಿಮ್ಮ ಮಧ್ಯೆ ಬೆಲೆ ಕೊಡ್ತಾ ಇದ್ದೀನಿ, 5,10,000 ತಗೊಂಡು ಹೋಗ್ಲಿ ಸರ್ ಗಾಡಿ. 5,10,000 ಲೋನ್ ಕೂಡ 5,10,000 ಆಗುತ್ತೆ ಸರ್. ಸರ್ ಆರಾಮಾಗಿ 0 ಡೌನ್ ಪೇಮೆಂಟ್ ಮಾಡ್ಕೊಳ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಕಸ್ಟಮರ್ದು. ಖಂಡಿತ ಸರ್. 6 ಜನ ಓಡಾಡಕ್ಕೆ ಸಣ್ಣ ಗಾಡಿ, ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ KUV 100 ಹುಡುಕ್ಬೋದು ಸರ್. ನಮ್ಮ ಹತ್ರ KUV 100 ಇದೆ, 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಜಸ್ಟ್ 35,000 ಕಿಲೋಮೀಟರ್ ಇವೇನು, ಬರೀ 35,000 ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ 2017 ಮಾಡಲು, 35 ಓಡಿದೆ. K6 ಇದು, K6 ವೇರಿಯಂಟು ತುಂಬ ಚೆನ್ನಾಗಿದೆ. ₹1 ಖರ್ಚು ಮಾಡೋಂಗಿಲ್ಲ ಸರ್. ಟೈರ್ಸ್ ಆಗಲಿ, ಬಾಡಿ ಲೈರ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಹೊಸ ಗಾಡಿ ಯಾರು ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಒಂದು i20 ಸಿಗಲ್ಲ, ಸ್ವಿಫ್ಟ್ ಸಿಗಲ್ಲ, ಆ ಪ್ರೈಸಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಡಿ ಸರ್, 3,95,000 ಬೇಕಂತ ಹೇಳ್ತಾರೆ ಸರ್. 3,95,000 ಎಲ್ಲ ಬಿಟ್ಬಿಡಿ, ಫೈನಲ್ ಒಂದೇ ಬೆಲೆ 3,40,000 ಬಂದರೆ ಗಾಡಿ ಕೊಡ್ತೀನಿ. 3,40,000 ಹೌದು. 3,40,000ಕ್ಕೆ 6 ಜನ ಅಲ್ಲ, 5 ಜನ ಮುಂದ್ಗಡೆ ಸೀಟ್ ಆ ಥರ. ಹೌದು, ಇದು ಬಂದ್ಬಿಟ್ಟು K6 ಅಲ್ಲಿ ನಿಮಗೆ 5 ಸೀಟರೇ ಬರೋದು. ಇನ್ನೊಂದು ಡೀಸೆಲ್ ಗಾಡಿ ಇದೆ K6 6 ಸೀಟರ್, ಅದು ಕೊಡ್ತೀನಿ ಬೇಕಂದ್ರೆ, ಅದು ಹೇಳ್ತೀನಿ. ಖಂಡಿತ. ನೆಕ್ಸ್ಟ್ ನೋಡ್ಬೋದು ನೀವು, ಟಾಟಾ ನ್ಯಾನೋ ಇದೆ. ಸಿಟಿಯಲ್ಲಿ ಒಂದು 2 ವೀಲರ್ ತರ ಓಡಾಡಕ್ಕೆ ಒಂದು ಒಳ್ಳೆ ಗಾಡಿ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ನೋಡ್ಬೋದು ಟಾಟಾ ನ್ಯಾನೋ. ಅದನ್ನು ಟಾಪ್ ಎಂಡ್ ವೇರಿಯಂಟ್, XT ಟಾಪ್ ಎಂಡ್ ಇದು ಟ್ವಿಸ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಪ್ರತಿಯೊಂದು ಬರುತ್ತೆ ಇದರಲ್ಲಿ. ನಿಮಗೆ ಆಲ್ಮೋಸ್ಟ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಕಂಪನಿ ಸಿಸ್ಟಮ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರಮೋದ್ ಸರ್, ಕಸ್ಟಮರ್ ಬಂದ್ಬಿಟ್ಟು 1,90,000 ಹೇಳ್ತಾ ಇರೋದು ಸರ್. 1,90,000 ಎಲ್ಲ ಬೇಡ ಸರ್, 1,60,000 ಕೊಟ್ಟು ಗಾಡಿ ತೊಗೊಂಡೋಗ್ಲಿ ಸರ್. 1.5 ಲಕ್ಷ ಮಾಡಿಬಿಡಿ ಸರ್, ಆಗಲಿ. ಆಯ್ತು, ಬನ್ನಿ ಸರ್, ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. 1,50,000ಕ್ಕೆ ಟಾಟಾ ನ್ಯಾನೋ ಚಿಕ್ಕ ಗಾಡಿ ಅಂಡ್ ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ ನಿಮಗೆ. 2015 ಮಾಡಲ್ ಸಿಗ್ತಿರೋದು. ನೆಕ್ಸ್ಟ್ ಕ್ವಿಕ್ ಕ್ಲೈಮರು ಸರ್. ಕ್ವಿಕ್ ಕ್ಲೈಂಬರ್ ನೋಡ್ತಾ ಇದ್ದೀರಾ ಸರ್, ಅದನ್ನು ಆಟೋಮೆಟಿಕ್ ಕಾರ್. ಇದು RXT ಟಾಪ್ ಎಂಡ್ ವೇರಿಯಂಟು, 2017 ಮಾಡಲು. ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ನು ಕೂಡ ಕಂಪನಿ ಲೆದರ್ ಸೀಟ್ಸೇ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಸರ್, ಬ್ಲೂ ಕಲರಲ್ಲಿ. ವೆಲ್ ಮೇಂಟೈನ್, ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ನೋಡ್ಬೋದು ಬಾಡಿ ಲೈನ್ ಎಲ್ಲ. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ, ಬ್ಲೂ ಕಲರ್. ಕ್ವಿಕ್ ಕ್ಲೈಮರ್ ಯಾರು ಹುಡುಕ್ತಿರೋರಿಗೆ. ಅಂಡ್ ಓಡಿರೋದು ನಿಮಗೆ ಕಮ್ಮಿ ಓಡಿರೋದು 2017 ಮಾಡಲು ಸರ್. 3,85,000 ಹೇಳ್ತಿದ್ದಾರೆ ಸರ್. ಒಂದೇ ಒಂದು ಫೈನಲ್ ಪ್ರೈಸು ಸರ್, ಒಂದೇ ಹೇಳ್ಬಿಡ್ಲ ಸರ್. 3,20,000 ಬಂದರೆ ಗಾಡಿ ಕೊಡ್ತೀನಿ. 3,20,000ಕ್ಕೆ 3,20,000ಗೆ RXT ಟಾಪ್ ಎಂಡ್ ಕ್ಲೈಂಬರ್ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟಲ್ಲಿ ಕೊಡಲ್ಲ. 2017 ಮಾಡಲ್ ಆಟೋಮೆಟಿಕ್ ಗಾಡಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್, ಇನ್ನೊಂದು ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಇದನ್ನು ಕೂಡ ಆಟೋಮೆಟಿಕ್ ಸರ್. ಡೀಸೆಲ್ಲು, 2019 ಮಾಡಲ್ ವೆಹಿಕಲ್. ತುಂಬ ಚೆನ್ನಾಗಿದೆ ಸರ್, ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ಸರ್. ವೇರಿಯಂಟ್ ಸರ್ ಇದು? ಸರ್ ವೇರಿಯಂಟ್ ಬಂದ್ಬಿಟ್ಟು XMA ಸರ್. ಇದು XMA ಬರುತ್ತೆ. XMA ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ನೋಡ್ಬೋದು ಡೀಸೆಲ್ ಇಂಜಿನು, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್. ಮೈಲೇಜ್ ಕೂಡ ಆರಾಮಾಗಿ 15 ಬರುತ್ತೆ ಸರ್. ಸಿಟಿಯಲ್ಲಿ ಲಾಂಗಲ್ಲಿ 17-18 ಬರ್ತದೆ. ಸಿಂಗಲ್ ಓನರ್ ವೆಹಿಕಲ್. ಟಾಟಾ ನೆಕ್ಸಾನ್ ಕ್ಲಾಸ್ ಆಗಿದೆ, ಎಲ್ಲೂ ಡೆಂಟು ಸ್ಟಾಚು ಬರೋದಿಲ್ಲ. ಅಂಡ್ ಯಾರು ಹುಡುಕ್ತಿರೋರಿಗೆ ಆಟೋಮೆಟಿಕ್ ವೇರಿಯಂಟ್ 2019 ಮಾಡಲು ನೆಕ್ಸಾನ್ ಹುಡುಕ್ತಾರೆ. ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಆರಾಮಾಗಿ ನಿಮಗೆ ಸರ್ ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ 15 to 16 ಬರುತ್ತೆ ಸಿಟಿಯಲ್ಲಿ. ಲಾಂಗ್ ಅಲ್ಲಿ ಆರಾಮಾಗಿ ನಿಮಗೆ ಒಂದು 18 ಬರುತ್ತೆ ಸರ್. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಒಂದೇ ಬೆಲೆ ಸರ್. ಕಸ್ಟಮರ್ ಬಂದ್ಬಿಟ್ಟು 725 ಬೇಕು ಅಂತ ಹೇಳ್ತಾ ಇದ್ರು. 725 ಬೇಡ ಸರ್, 680 ಬಂದರೆ ಗಾಡಿ ಕೊಡ್ತೀನಿ. 6,80,000ಗೆ ಡೀಸೆಲ್ ವೇರಿಯಂಟು ನೆಕ್ಸಾನ್ ಸಿಗ್ತಿರೋದು. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡ್ತಿದ್ರೆ ಸರ್. ಸರ್ ಪೋಲೋ ಬಂದ್ಬಿಡಿ, ಇದು ಬಂದ್ಬಿಟ್ಟು ನಾರ್ಮಲ್ ಪೋಲೋ ಅಲ್ಲ, ಪೋಲೋ GT 1.5 TDI ಇಂಜಿನ್. ಇದು 1.5 TDI. ಹೌದು, 1.5 TDI 2014 ಮಾಡಲು. ಸೆಕೆಂಡ್ ಓನರು, 66,000 ಕಿಲೋಮೀಟರ್ ಇವೇನ್ ವೆಹಿಕಲ್. ತುಂಬ ಚೆನ್ನಾಗಿದೆ. ಟಾಪ್ ಎಂಡ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಸರ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾರೆ ಸರ್. 4.5 ಬೇಡ ಸರ್, ಒಂದೇ ಬೆಲೆ ಸರ್. 4,20,000 ಬಂದರೆ ಗಾಡಿ ಕೊಡ್ತೀನಿ ಸರ್. 420 ಆಗುತ್ತೆ. 420 ಆಗುತ್ತೆ. ಒಂದು ಕೆಲಸ ಮಾಡಿ ಸರ್, ಹೋಗಿ ಸರ್, ಇನ್ನೂ 5,000 ಕಮ್ಮಿ ಮಾಡಿ 4,15,000 ಬಂದರೆ ಗಾಡಿ ಕೊಡ್ತೀವಿ. 4,15,000ಗೆ ನಿಮಗೆ 1.6 ಪೋಲೋ GT ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಸರ್ ವರ್ನಾ. ಸರ್ ವರ್ನಾ ಇದೆ, ಡೀಸೆಲ್ ವೇರಿಯಂಟು. ಅದನ್ನು ಟಾಪ್ ಎಂಡು SX ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟು, 6 ಏರ್ ಬ್ಯಾಗ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್. 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ನೋಡ್ಬೋದು ಇಂಟೀರಿಯರು, ಎಕ್ಸ್ಟೀರಿಯರ್ ಪ್ರತಿಯೊಂದು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಅಂಡ್ ಕ್ಲೀನ್ ಆಗಿದೆ. ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಅಂಡ್ ಆಟೋಮೆಟಿಕ್ ವೇರಿಯಂಟು ಹುಂಡೈ ವರ್ನಾ ಹುಡುಕ್ತಿರೋರಿಗೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ನಿಮಗೆ ಇದಾಕಿದ್ದಾರೆ ಮ್ಯೂಸಿಕ್ ಸಿಸ್ಟಮು. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ನೀವು ಕೊಟೇಶನ್ ಹೇಳ್ತಿರೋದು ಸರ್ 4,55,000 ಸರ್. ಒಂದೇ ಒಂದು ಪ್ರೈಸ್ ಸರ್. 3,95,000 ಸರ್, ಒಂದೇ ಬೆಲೆ. 3,95,000 ಬಂದರೆ ಗಾಡಿ ಕೊಡ್ತೀನಿ ಸರ್. 3,95,000. ಹೌದು. ಸರ್ XUV 500 ನೋಡೋರಿಗೆ ಒಂದು ಗಾಡಿ ಇರೋದು ಫುಲ್ಲಿ ಟಾಪ್ ಅಂಡ ಸರ್? ಇಲ್ಲ ಸರ್, ಇದು ಬಂದ್ಬಿಟ್ಟು W6 ವೇರಿಯಂಟು. W6 ಸಿಂಗಲ್ ಓನರು, 2014 ಮಾಡಲ್ ಸರ್. ಪ್ಯೂರ್ ಕರ್ನಾಟಕ ವೆಹಿಕಲ್, ಮೈಗ್ರೇಟ್ ಗಾಡಿ ಅಲ್ಲ. ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಸರ್ ತುಂಬ ಚೆನ್ನಾಗಿದೆ ವೆಹಿಕಲ್. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡ್ರೈವನ್ ಅರೌಂಡ್ 85,000 ನೋಡಿದ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 6,65,000 ಹೇಳ್ತಾ ಇದ್ದಾರೆ.
ಸರ್ 6,60,000 ಎಲ್ಲ ಬೇಡ, ಫೈನಲ್ಲು 6 lakhs ರೌಂಡ್ ಫಿಗರ್ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ನಿಮಗೆ ಗಾಡಿ ಸಿಗ್ತಿರೋದು XUV500. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಬೇಕು, ಅದನ್ನು ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ತಾರೆ ಸರ್. ಇನೋವಾ ಕ್ರಿಸ್ಟಾ ಇದೆ, 2018 ಮಾಡಲ್ ವೆಹಿಕಲ್, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್. ನೆನ್ನೆ ಬಂದಿರೋದ್ರಿಂದ ನಾವು ಪಾಲಿಶಿಂಗ್ ಗಿಲಿಶಿಂಗ್ ಏನೂ ಮಾಡ್ಸಿಲ್ಲ, ತುಂಬಾ ಚೆನ್ನಾಗಿದೆ. ಡ್ರಿವೆನ್ ಅರೌಂಡ್ 90,000 ಕಿಲೋಮೀಟರ್ ಏನು ನೋಡಿದೆ. ಸಿಂಗಲ್ ಓನರ್ ಸರ್, ಶೋರೂಮ್ದ ಒಬ್ಬರೇ ಓನರು ಸರ್. ಇದು ಬಂದ್ಬಿಟ್ಟು GE ವೇರಿಯಂಟು, ಇದರಲ್ಲಿ ಮ್ಯಾನ್ಯುಯಲ್ ವೇರಿಯಂಟು, ಆಟೋಮೆಟಿಕ್ ಅಲ್ಲ ಮ್ಯಾನ್ಯುಯಲ್ಲು, ಸಿಂಗಲ್ ಓನರು, G ವೇರಿಯಂಟು, ಬಗ್ಗೆ ಸೀಟ್ಸ್ ಬರುತ್ತೆ, 7 ಸೀಟರ್. ಇದು 6+1 7 ಸೀಟರ್ ವೆಹಿಕಲು, ತುಂಬ ಚೆನ್ನಾಗಿದೆ ಸರ್. 90,000 ಚೇಂಜ್ ಓಡಿದ್ದಾವೆ, 1 ಲಕ್ಷ ಒಳಗಡೆ ನೋಡಿದೆ ವೆಹಿಕಲು. ಟೈರ್ಸ್, ಬಾಡಿ ಲೈನ್, ಇಂಟೀರಿಯರ್ ಎಲ್ಲ ಇದೆ, ಮ್ಯಾಗ್ ವೀಲ್ಸ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ರೂಫ್ AC ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 17,50,000 ಹೇಳ್ತಾರೆ. ಫೈನಲ್ ಸರ್ 16,65,000 ಬಂದರೆ ಗಾಡಿ ಕೊಡ್ತೀನಿ ಸರ್. 16,60,000 ಬಂದರೆ ನೆಗೋಷಿಯೇಟ್. ಹೌದು, ಕಸ್ಟಮರ್ ವೆಹಿಕಲ್ ಆನ್ ಟೇಬಲ್ ಬಂದು ಸರ್ ಕುತ್ಕೊಳ್ಬೇಕಂದ್ರೆ ಮಾತಾಡೋಣ. ನೆಕ್ಸ್ಟ್ ವ್ಯಾಗನಾರ್ ನೋಡ್ತಿದ್ದೀರಾ ಸರ್, ಒಂದು ವೆಹಿಕಲ್ ಇರೋದು ಸರ್. ವ್ಯಾಗನಾರ್ ನೋಡ್ತಾ ಇದ್ದೀರಾ, 2012 ಮಾಡಲು VXI ವೇರಿಯಂಟ್ ಸರ್. ಇದು ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ವೆಲ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾರೆ ಸರ್. ಫೈನಲ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,75,000ಗೆ VXI 2012 72,000 ಓಡಿರೋ ಸೆಕೆಂಡ್ ಓನರ್ ವ್ಯಾಗನಾರ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್, ನಮ್ಮ ಮುಂದ್ಗಡೆ ಒಂದು ಸೆಲೆರಿಯೋ ಇದೆ, ಮಾರುತಿ ಸೆಲೆರಿಯೋ, 63,000 ಓಡಿದೆ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಇದು ಬಂದು ಕಂಪನಿ ಇಂಡಿವಿಜುವಲ್ 2 ಆಗಿದೆ, ಫಸ್ಟ್ ಕಂಪನಿ ಇತ್ತು, ಕಂಪನಿಯಿಂದ 2 ಜನ ಆಗಿದೆ. ಆಮೇಲೆ ಇದು ಬಂದ್ಬಿಟ್ಟು AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಟೈರ್ಸ್ ಅಲ್ಲ 60% ಟೈರ್ಸ್ ಇದೆ. ಯಾರೋ ಆಟೋಮೆಟಿಕ್ ಕಾರು, ಮೇಂಟೆನೆನ್ಸ್ ಕಮ್ಮಿ ಕಾರು, ಮೈಲೇಜ್ ಕಾರ್ ನೋಡ್ತಾ ಅವರಿಗೆ ಬೆಸ್ಟ್ ಗಾಡಿ. ಸಿಟಿಯಲ್ಲಿ 17-18 ಬರುತ್ತೆ ಸರ್ ಮೈಲೇಜ್, ಯಾಕಂದ್ರೆ 1.2 ಲೀಟರ್ ಇಂಜಿನ್ ಇದು. ಲಾಂಗ್ ಅಲ್ಲಿ ಆರಾಮಾಗಿ ನಿಮಗೆ 20+ ಬರ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,40,000. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರೋ ಸರ್, ಡೀಸೆಲ್ ಅಲ್ಲಿ ಡಿಸೈರ್ ಒಂದಿರೋದು, ಹೇಳಿ ಸರ್ ಡೀಟೇಲ್. ಸರ್ ಡಿಸೈರ್ ಬಂದ್ಬಿಟ್ಟು VDI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 2013 ಮಾಡಲ್, ಶಿಫ್ಟ್ ಡಿಸೈರ್ VDI ಸರ್. ತುಂಬಾ ಚೆನ್ನಾಗಿದೆ, ನೋಡಬಹುದು. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ಸೇಬಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಡೀಸೆಲ್ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ, ಯಾಕಂದ್ರೆ ಡೀಸೆಲ್ ಗಾಡಿಗಳು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್. ಹೊಸ ಗಾಡಿ ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಮಾರುತಿದಲ್ಲಿ ಶಿಫ್ಟ್ ಡಿಸೈರ್ ಫುಲ್ ಡಿಮ್ಯಾಂಡ್ ಗಾಡಿ ಇದು ಸರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,75,000 ಹೇಳ್ತಾರೆ. 4,75,000 ಬೇಡ ಸರ್, ಫೈನಲ್ ಒಂದೇ ಬೆಲೆ ಸರ್. 4,25,000 ಬಂದ್ರೆ ಗಾಡಿ ಕೊಡ್ತೀನಿ. 4,25,000ಗೆ 2013 ಮಾಡಲ್ ಡೀಸೆಲ್ VDI ಸಿಂಗಲ್ ಓನರ್ ವೆಹಿಕಲ್, ಶಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸರ್. ನೆಕ್ಸ್ಟ್ ವೆಹಿಕಲ್ ಬ್ರಿಯೋ ಸರ್, ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ, 2014 ಮಾಡಲ್, S ವೇರಿಯಂಟ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರಿಯೋ 43,000 ಕಿಲೋಮೀಟರ್ ಡ್ರಿವೇನು ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಪ್ರೈಸಿಂಗ್ ನೋಡಿದ್ರೆ 375 ಕಸ್ಟಮರ್ ಹೇಳ್ತಾರೆ ಸರ್. ಫೈನಲ್ ಒಂದೇ ಬೆಲೆ ಸರ್, 3,50,000 ಬಂದ್ರೆ ಗಾಡಿ ಕೊಡ್ತೀವಿ. 3,50,000. ಹೌದು, 3,50,000ಗೆ ಗಾಡಿ ಸಿಗ್ತಿರೋದು ಸರ್. ಫೋರ್ಡ್ ಫಿಯೆಸ್ಟಾ ಸರ್. ಫಿಯೆಸ್ಟಾ ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ ಸರ್. ಯಾರು ಒಳ್ಳೆ ಸಖತ್ ಮೈಲೇಜ್ ಬರ್ಬೇಕಂದ್ರೆ ಫಿಯೆಸ್ಟಾ ತಗೊಂಡು. ಹೌದು ಸರ್, ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 20 ಬರುತ್ತೆ ಸರ್, ಲಾಂಗ್ ಅಲ್ಲಿ 23-24, ಯಾಕಂದ್ರೆ ಆಸ್ ಎ ನನ್ನ ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೀನಿ, 24-25 ಬರುತ್ತೆ ಸರ್ ಲಾಂಗ್ ಅಲ್ಲಿ ನಿಮಗೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್, ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ ಸರ್. ನಾನು ಹೇಳ್ತೀನಿ ಪ್ರೈಸ್ ಅದು ಕೊಡ್ತೀರಾ ಸರ್? 2 ಲಕ್ಷಕ್ಕೆ. 2 ಲಕ್ಷಕ್ಕೆ ಆಗಲ್ಲ, ಫೈನಲ್ ಒಂದೇ ಬೆಲೆ ಸರ್, 2,15,000 ಬಂದ್ರೆ ಗಾಡಿ ಕೊಡ್ತೀವಿ. 2,15,000ಗೆ ಡೀಸೆಲ್ ವೇರಿಯಂಟ್ 2012. ಯಾರು ಲೋನ್ ನೋಡ್ತವ್ರಿಗೆ ಕೂಡ ಆರಾಮಾಗಿ ಒಂದು 70%-60% ಲೋನ್ ಮಾಡ್ಕೊಡ್ತೀನಿ, ಮಿಕ್ಕಿದ 40% ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಅದು ಸಿಂಗಲ್ ಓನರ್ ವೆಹಿಕಲ್. ಹೌದು, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಆಲ್ಟೋ ಇದೆ, ಮೈಲೇಜ್ ಕಾರು, 2019 ಮಾಡಲು, ಅದನ್ನು VXI ಆಪ್ಷನ್ ಅಲ್ಲಿ. ಇದು AC ಪವರ್ ಸ್ಟೀರಿಂಗ್, 4 ವಿಂಡೋ ಫ್ರಂಟ್, 2 ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ನು ಕೂಡ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ. 50,000 52,000 ನೋಡಿದೆ ಸರ್. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 395 ಹೇಳ್ತಾರೆ. ಫೈನಲ್ ಸರ್ ಒಂದೇ ಬೆಲೆ, 345 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000. ಹೌದು ಸರ್. ಅಲ್ಲಿ ಒಂದು KV ತೋರಿಸಿದ್ರಿ ಸರ್, ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್, ಅದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್. ಇದು 16 ಮಾಡಲ್ ವೇರಿಯಂಟ್, 2016 KUV KE ಟಾಪ್ ಎಂಡ್ ಸರ್. ಇದು ಅಲಾಯ್ ವೀಲ್ ಜೊತೆಲಿ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, 4 ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನಿಮಗೆ, ನೋಡಬಹುದು. ಇದು 6 ಸೀಟರ್ ನೋಡ್ತಾ ಇದೀರಾ ನೀವು, ಹೇಳಿದ್ರಲ್ವಾ ಅದು 5 ಸೀಟರ್, ಇದು 6 ಸೀಟರ್. ಆರಾಮಾಗಿ 6 ಜನ ಫ್ಯಾಮಿಲಿ ಇರೋದು, ಮಕ್ಕಳು ಆಗ್ಲಿ ದೊಡ್ಡವರು ಇದ್ದಾರೆ, 6 ಜನ ಇದ್ರೆ ಆರಾಮಾಗಿ ಒಂದು
ವಿತ್ ಫ್ಯಾಮಿಲಿ ಯೂಸ್ಗೆ ಕಾಂಪ್ಯಾಕ್ಟ್ XUV ತರ ಒಳ್ಳೆ ಗಾಡಿ ಕೊಡ್ತಾ ಇದೀನಿ ಸರ್. ಅದನ್ನು 16 ಮಾಡಲ್ ಗಾಡಿ ಸರ್, ಡೀಸೆಲ್ ಗಾಡಿ, ಮೈಲೇಜ್ ಸರ್ ಸಖತ್ತಾಗಿ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ನೋಡಿದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,75,000 ಹೇಳ್ತಾರೆ ಸರ್. 3,70,000 ಬೇಡ, 3,60,000 ಬೇಡ, 3,40,000 ಬಂದ್ರೆ ಗಾಡಿ ಕೊಡ್ತೀವಿ. 3,40,000ಕ್ಕೆ ಡೀಸೆಲ್ ವೇರಿಯಂಟ್, ಅದನ್ನು ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್ ABS ಜೊತೆಲಿ ಇರೋ ಗಾಡಿ. ಯಾರನ್ನು ಇಷ್ಟಪಟ್ಟು ದಯವಿಟ್ಟು ಬನ್ನಿ, ಲೋನ್ ನೋಡ್ತಾ ಅವ್ರಿಗೆ ಬೆಸ್ಟ್ 40,000 rupees ತಗೊಂಡ್ ಬನ್ನಿ, 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ, ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ರ್ಯಾಪಿಡ್ ಕೂಡ ಇದೆ ನನ್ನ ಹತ್ರ. 2012 ಮಾಡಲ್ ಟಾಪ್ ಎಂಡ್ ವಿತ್ ಎಲಿಗೆನ್ಸ್ ನೋಡ್ತಾ ಇದೀರಾ, ತುಂಬಾ ಚೆನ್ನಾಗಿದೆ. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಇದಕ್ಕೆ. 2012 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಸರ್. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಒಳಗಡೆ ಇಂಟೀರಿಯರ್ ನೋಡಬಹುದು, ಹೊಸ ಇಂಟೀರಿಯರ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಇದೆ, ಅಲಾಯ್ ವೀಲ್ಸ್ ಕೂಡ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,55,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಪ್ರಮೋದ್ ಸರ್, 3 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 3 ಲಕ್ಷಕ್ಕೆ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ರೆ ಗ್ರ್ಯಾಂಡ್ i10 ಕೂಡ ಇದೆ. 2016 ಮಾಡಲ್ ವೆಹಿಕಲ್, 52,000 ಕಿಲೋಮೀಟರ್ ವೇನ್, ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಆಲ್ಮೋಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಇಂಟೀರಿಯರ್ ಕೂಡ ನೋಡಬಹುದು. ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಸಿಂಗಲ್ ಏರ್ ಬ್ಯಾಗ್, ಸಾರಿ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಕಂಪನಿ ಸಿಸ್ಟಮ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ, ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಿ. ಕಸ್ಟಮರ್ ಕೋಟಿಂಗ್ ಬಂದ್ಬಿಡಿ ಸರ್ 4,25,000 ಸರ್. ಫೈನಲ್ ಒಂದೇ ಬೆಲೆ ಸರ್, 3,90,000, 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2016 ಮಾಡಲ್ ಸರ್ ಕೊಡ್ತಾ ಇರೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದ್ಗಡೆ ಲೋ ಮಾಡಲ್ ಇನೋವಾ ಇದೆ ಸರ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂತ ಹೇಳ್ಬೋದು, ಫುಲ್ ಡಿಮ್ಯಾಂಡ್. 2010 ಮಾಡಲ್ ಇನೋವಾ ನೋಡ್ತಾ ಇದ್ದೀರಾ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ವಿ ವರ್ಷನ್ ಸರ್ ಇದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ಖರ್ಚೆ ಮಾಡಬೇಡಿ, ಜಸ್ಟ್ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,35,000 ಹೇಳ್ತಾ ಇದ್ರು ಸರ್. ಒಂದೇ ಬೆಲೆ ಸರ್, 4,90,000 ಬಂದ್ರೆ ಗಾಡಿ ಕೊಡ್ತೀನಿ. 4,90,000ಕ್ಕೆ ಇನೋವಾ ವಿ ವೇರಿಯಂಟ್ 2.5 ಸಿಗ್ತಿರೋದು. ಬನ್ನಿ ವಿಸಿಟ್ ಆಗಿ, ಇದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ. ಮಾಡೋಣ, ಸಣ್ಣ ಪುಟ್ಟ ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ನನ್ನ ಹತ್ರ ಕಾಂಪ್ಯಾಕ್ಟ್ XUV ದಲ್ಲಿ ಡಸ್ಟರ್ ಕೂಡ ಇದೆ. 2013 ಮಾಡಲ್, RXZ 110 ವೇರಿಯಂಟ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,75,000 ಹೇಳ್ತಾರೆ ಸರ್. 4,40,000 ಬಂದ್ರೆ ಗಾಡಿ ಕೊಡ್ತೀನಿ. 4,40,000. ಹೌದು. ಓಕೆ, ಹಾಗೆ ನೆಕ್ಸ್ಟ್ ಫಿಗೋ ಇರೋದು ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ಫೋರ್ಟ್ ಫಿಗೋ ಇದೆ ನನ್ನ ಹತ್ರ. ಫೋರ್ಟ್ ಫಿಗೋ ಬಂದ್ಬಿಟ್ಟು 2012 ಮಾಡಲ್, ಅದನ್ನು ಪೆಟ್ರೋಲ್ ಇಂಜಿನ್, 63,000 ಕಿಲೋಮೀಟರ್ ವೇನು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ZXi ವೇರಿಯಂಟ್ ಇದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 2,55,000 ಹೇಳ್ತಾರೆ ಸರ್. ಒಂದೇ ಬೆಲೆ ಸರ್, 2,20,000 ಬಂದ್ರೆ ಗಾಡಿ ಕೊಡ್ತೀವಿ. 2,20,000ಕ್ಕೆ ಸೆಕೆಂಡ್ ಓನರ್ ಫೋರ್ಟ್ ಫಿಗೋ 2012 ಮಾಡಲ್ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಹ್ಯುಂಡೈ ಇಯಾನ್ ನೋಡ್ತಾ ಇದ್ದೀರಾ. 2013 ಮಾಡಲ್, ಜಸ್ಟ್ ಗಿವನ್ ಅರೌಂಡ್ 38,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್, ಎರಾ ಪ್ಲಸ್ ಇದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಸರ್. ಮೇಂಟೆನೆನ್ಸ್, 2 ವೀಲರ್ ಮೇಂಟೆನೆನ್ಸ್, ಫ್ರೀ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,65,000 ಹೇಳ್ತಾರೆ ಸರ್. ಒಂದೇ ಬೆಲೆ ಸರ್, 2,25,000 ಬಂದ್ರೆ ಗಾಡಿ ಕೊಡ್ತೀನಿ. 2,25,000ಗೆ. ಓಕೆ, ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ಇದೆ, 2009 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. 68,000 ಓಡಿರೋದು ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ, ಜಸ್ಟ್ 3,10,000 ಕಸ್ಟಮರ್ ಕೋಟಿಂಗ್ ಸರ್. ಫೈನಲ್ 2,85,000 ಕೊಟ್ಟರೆ 2,85,000 ಫ್ರೆಶ್ ಇನ್ಶೂರೆನ್ಸ್ ಜೊತೆಯಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ ಕೊಡ್ತಾ ಇದೀನಿ. SMT ನ VMT ಸರ್. ಇದು ಬಂದ್ಬಿಟ್ಟು VMT ವೇರಿಯಂಟ್ ಸರ್. ಇದು ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂಗಡೆ ವರ್ನಾ ಡೀಸೆಲ್ ಇದೆ ಸರ್. 2011 ಮಾಡಲ್ ಡೀಸೆಲ್ ವರ್ನಾ ಸರ್. ಅದನ್ನು ಟ್ರಾನ್ಸ್ಫಾರ್ಮ್ ವೇರಿಯಂಟ್, SX ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಆಲ್ಮೋಸ್ಟ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಸೈಡ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಮೈಲೇಜ್ ಗಾಡಿ ಸರ್, ಸಿಟಿಯಲ್ಲಿ 18-20 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 20+ ಬೇಕಾಗುತ್ತೆ. ಯಾಕಂದ್ರೆ ಇದು CRD ಎಂಜಿನ್, ಅದಕ್ಕೋಸ್ಕರ ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಸರ್ ಕಸ್ಟಮರ್ 2,95,000 ಹೇಳ್ತಾರೆ ಸರ್. 2,95,000, 2,75,000 ಏನೇನು ಬೇಡ, ಫೈನಲ್ 2,45,000 ಬಂದ್ರೆ ಗಾಡಿ ಕೊಡ್ತೀನಿ. ಅದು ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಸ್ಕೋಡಾ ಫ್ಯಾಬಿಯಾ ಸರ್. ರೆಡ್ ಕಲರ್ ನೋಡ್ತಾ ಇದ್ದೀರಾ. ರೆಡ್ ಲಕ ಅಂತ ಕಾಣಿಸ್ತಾ ಇದೆ. ರೆಡ್ ಕಲರ್, ರೆಡ್ ಬ್ಯೂಟಿ ಅಂತ. 2009 ಮಾಡಲ್ ಸರ್. ಇದು ಪೆಟ್ರೋಲ್ ಇಂಜಿನ್, 1.6 ಇರ್ಬೋದು ಇಂಜಿನ್. ಇದು ತುಂಬಾ ಚೆನ್ನಾಗಿದೆ ಸರ್. ಟಾಪ್ ಎಂಡ್ ಎಲಿಗೆಂಟ್ಸ್ ವೇರಿಯಂಟ್, ಏರ್ ಬ್ಯಾಗ್, ABS ಪ್ಲಸ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಕ್ಕೆ ಹೋಗ್ಬೇಡಿ ಸರ್. ರೀಜನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಫ್ರೆಶ್ FC ಆಗಿದೆ. 2030 ತನಕ FC ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. 2009 ಮಾಡಲ್. ಕಸ್ಟಮರ್ ಬಂದ್ಬಿಟ್ಟು 2 ಲಕ್ಷ ಬೇಕು ಅಂತ ನಾನು ಹೇಳಿದೆ ಸರ್. 2009 ಎಲ್ಲಿ 2 ಲಕ್ಷ? ಒಂದ್ ಕೆಲಸ ಮಾಡಿ, 1.5 ಲಕ್ಷ ಬಿಟ್ಟರೆ ಗಾಡಿ ಕೊಡ್ತೀನಿ, ಹೋಗಿ ಸರ್. 2009 FC 2030 ವರೆಗೆ. ಹೌದು, 30 ತನಕ ಇದೆ. ಫ್ರೆಶ್ FC ಆಗಿದೆ. ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್. ₹1 ಖರ್ಚು ಮಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್, AC ಪವರ್ ಸ್ಟೀರಿಂಗ್, ಲೆದರ್ ಸೀಟ್ ಎಲ್ಲ ಟಾಪ್ ಎಂಡ್ ವೇರಿಯಂಟ್ ವಿತ್ ಎಲಿಗೆಂಟ್ಸ್ ಕೊಡ್ತಾ ಇರೋದು. ಬರೀ 1,50,000ಗೆ. ಯಾರು ಲೋನ್ ನೋಡಿದವ್ರಿಗೆ 50,000 ತಗೊಂಡ್ ಬನ್ನಿ, 1 ಲಕ್ಷ ಲೋನ್ ಆಗುತ್ತೆ. ಲೋನ್ ಹೌದು ಸರ್, ಆರಾಮಾಗಿ ಮಾಡ್ಕೊಡ್ತೀನಿ. ಸಾಗರ್ ಕಾರ್ಸ್ ಇದು. ಹೌದು ಸರ್, ಸಾಗರ್ ಕಾರ್ಸ್ ಅಲ್ಲಿ ಯಾವ ಗಾಡಿಗೆ
ನಿಮಗೆ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಟ್ಬಿಡ್ತೀವಿ ಬನ್ನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಲೇಟೆಸ್ಟ್ ಗಾಡಿ ಇದೆ 22 ಮಾಡಲ್ ಟೈಗಾನ್ ಸರ್. ಜಸ್ಟ್ ನೆನ್ನೆ ಬಂದಿರೋದು, ಇನ್ನು ನಾವು ಪಾಲಿಶ್ ಗಿಲಿಶ್ ಏನೂ ಮಾಡಿಸಿಲ್ಲ ಇದಕ್ಕೆ, ಜಸ್ಟ್ ನೆನ್ನೆ ಬಂದಿರೋದು. ಟಾಟಾ ಇದು ವೋಲ್ಕ್ಸ್ವ್ಯಾಗನ್ ಟೈಗಾನ್ ನೋಡ್ತಾ ಇದ್ದೀರಾ. ಇದು ಸ್ಟೆಪ್ನಿ ಟೈರ್ ಸರ್, ಇದು ಅಲಾಯ್ ವೀಲ್ಸ್ ಬರುತ್ತೆ ಇದಕ್ಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಫರ್ಟ್ ಲೈನ್ ವೇರಿಯಂಟ್ ಇದು, ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ ಸರ್, ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ಸರ್. ಅಷ್ಟು ಆ ತರ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ಇಂಜಿನ್, 1 ಲೀಟರ್ ಇಂಜಿನ್ ಇದು, TSI ಇಂಜಿನ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ತಗೊಂಡೋಗಿ ₹1 ಇಲ್ಲ, ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 10-25 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದೇ ಬೆಲೆ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಎಲ್ಲರೂ 12-13 ಲಕ್ಷ ಹಾಕಿದ್ದಾರೆ ಸರ್. 9.5 ಲಕ್ಷ ಕೊಡಿ ಸರ್, ಗಾಡಿ ಸಾಕು ಕೊಡ್ಬಿಡಿ. 9,50,000 9,50,000ಗೆ ಟಾಟಾ ಇದು ವೋಲ್ಕ್ಸ್ವ್ಯಾಗನ್ ಟೈಗಾನ್ ಕೊಡ್ತಾ ಇದ್ದೀನಿ. 2022 ಮಾಡಲ್ ಸರ್. 22 ಮಾಡಲ್ ಕ್ಲಾಸ್ ಇದೆ, ಹೊಸ ಗಾಡಿ ತರ ಇದೆ. ಯಾರು ಹೊಸ ಗಾಡಿ ಅಂತ ತಗೊಳ್ಳೋ ಅಂತ ಬೆಸ್ಟ್ ಬನ್ನಿ ಗಾಡಿ ತಗೊಂಡೋಗಿ. ಲೋನ್ ಬೇಕಂದ್ರೆ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ, ಆರಾಮಾಗುತ್ತೆ ಸರ್. ರೆಕಾರ್ಡ್ ಸಿಗುತ್ತಾ? ಆರಾಮಾಗಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ i10 ಇದೆ ನನ್ನ ಹತ್ರ. ಅದನ್ನು 1.2 ಕಪ್ಪ ಇಂಜಿನ್ ಇದು. ಮಾಡಲು 2013 ಮಾಡಲ್ ಸರ್. VT ಇಂಜಿನ್ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಕಸ್ಟಮರ್ 2,95,000 ಹೇಳ್ತಾರೆ ಸರ್. ಫೈನಲ್ 2,70,000 ಬಂದ್ರೆ ಗಾಡಿ ಕೊಡಿ. 2,70,000ಗೆ 1.2 2013 ಮಾಡಲ್. 13 ಮಾಡಲ್ ಹೌದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಯಾರು ಒಂದು ಲೇಟೆಸ್ಟ್ ಗಾಡಿ ಬೇಕು ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ 2013 ಮಾಡಲ್ ಚೆವರ್ಲೆಟ್ ಸೇಲ್ ಕಡೆ ಯುವ ಇದೆ ನನ್ನ ಹತ್ರ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಗಾಡಿ ಸರ್. 1.2 ಲೀಟರ್ ಮೈಲೇಜ್ ಗಾಡಿ. ಸಿಟಿಯಲ್ಲಿ 14-15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು 2,55,000 ಹೇಳ್ತಾ ಇದ್ರು. 250 ಬೇಡ, 240 ಬೇಡ ಸರ್. ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ. 2,20,000 ಹೌದು. ಓಕೆ.